ನೋಡ್ರಿ ಗೈಸ್ ಯಾವ ಕಲರ್ ಆಗೈತಿ. ನಾವು ಹಾಕಿರೋದು ಆಲ್ಮೋಸ್ಟ್ ಅಲ್ಲೂ ಎಲ್ಲೋ ಇಷ್ಟು ಕಲರ್ ಇತ್ತು, ಇದು ಆಲ್ಮೋಸ್ಟ್ ಅಲ್ಲಿ ನೋಡ್ರಿ ಯಾವ ಕಲರ್ ಆಗಿಬಿಡೈತೆ. ಆಯಿಲು ಸ್ವಲ್ಪ ಇದು ಮಿಕ್ಸ್ ಆಗಿಬಿಡುತ್ತಲ್ಲ ಗೈಸ್, ಅದಕ್ಕೆ ಈ ಥರ ಆಗಿಬಿಡೈತೆ ಎಲ್ಲ ನೋಡ್ರಿ. ಹಲೋ ಗಾಯ್ಸ್ ನಾವು ಇವತ್ತೊಂದು ಕ್ರೇಜಿ ಕಂಟೆಂಟನ್ನು ನಿಮ್ಮ ಮುಂದೆ ತಂದೀವಿ ಗಾಯ್ಸ್. ಅದೇನಂದರೆ ಗಾಯ್ಸ್, ನಾವು ಈ ಇಂಜನ್ ಪ್ಲೇಸಲ್ಲಿ ಅಂದರೆ ಈ ಇಂಜನ್ನಲ್ಲಿರೋ ಆಯಿಲ್ ಪ್ಲೇಸಲ್ಲಿ ಈ ಮ್ಯಾಂಗೋ ಜ್ಯೂಸನ್ನು ನಾವು ರೀಪ್ಲೇಸ್ಮೆಂಟ್ ಮಾಡಿ ಇವತ್ತು ಈ ಗಾಡಿಯನ್ನು ರೈಡ್ ಮಾಡೋಮ್ ಗಾಯ್ಸ್. ಯಾವ ಥರ ಇರುತ್ತಂತ ನೀವು ಎಲ್ಲರೂ ನೋಡ್ತಾ ಇರೋಮ್ ಗಾಯ್ಸ್. ನಿಮಗಿನ ಆಸಕ್ತಿ ನಮಗೆ ಭಾಳ ಇದೆ ಗಾಯ್ಸ್. ಇದು ಏನಾಗುತ್ತಾ, ಇಲ್ಲಾಂದ್ರೆ ಏನು ಹೋಗುತ್ತಾ, ಇಲ್ಲಾಂದ್ರೆ ಇಲ್ಲೇ ಕೆಟ್ಟೋಗಿ ನಿಂದಿರುತ್ತಾ ಏನನ್ನೋದು ಗಾಯ್ಸ್. ನಾವು ಮೊದಲನೇದಾಗಿ ಇದ್ರ ಇಂಜನ್ ಒಳಗಿರೋ ಆಯಿಲೆಲ್ಲ ಡ್ರೈನ್ ಮಾಡಮ್ಮ. ಆಲ್ಮೋಸ್ಟ್ ಅಲ್ಲಿ ಆಯಿಲೆಲ್ಲ ಫಿನಿಶ್ ಆಗೈತಿ. ಇವಾಗ ಏನಂದ್ರೆ ಇದು ಫಿಟ್ ಮಾಡ್ಬಿಡೋಣ ನಟ್ಟಿನ. ನಾವು ಈ ಮ್ಯಾಂಗೋ ಡ್ರಿಂಕನ್ನು ಇದ್ರಲ್ಲಿ ಹಾಕಮ್ಮ. ಓಕೆ ಗೈಸ್, ಆ್ಯಕ್ಚುಲಿ 1 ಲೀಟ್ರ್ ಅದಕ್ಕೆ ಹಾಕಿವಿ ಅಂದರೆ ಅದರಲ್ಲಿ ಆಯಿಲ್ ಕೂಡ ನಾವು ಎಕ್ಸಾಕ್ಟಾಗಿ 1 ಲೀಟ್ರೇ ಆಯಿಲ್ ಕೂಡ ಹಾಕೋದು. ಅದಕ್ಕೆ 1 ಲೀಟ್ರ್ ಮಾಜಾನ ಇದರಲ್ಲಿ ಹಾಕಿವಿ ನಾವು. ಇವಾಗ ಕ್ಯಾಪ್ ಹಾಕ್ಬಿಡೋಣ ಇದನ್ನು. ಗಾಯ್ಸ್ ಈಗ ಎಲ್ಲನೂ ರೆಡಿ ಮಾಡಿವಲ್ಲ ಗಾಯ್ಸ್. ಇವಾಗ ನಾವು ಫಸ್ಟ್ ಆಫ್ ಆಲ್ ಬೈಕ್ ಸ್ಟಾರ್ಟ್ ಮಾಡೋಣ. ಬೈಕ್ ಅಂತೂ 100% ಸ್ಟಾರ್ಟ್ ಆಗುತ್ತೆ. ಸೌಂಡು ಯಾವುದೇ ರೀತಿ ಅಂತೂ ಡಿಸ್ಟರ್ಬ್ ಇಲ್ಲ, ಎಲ್ಲ ಕರೆಕ್ಟೇ ಐತೆ ಸೌಂಡ್ ಕೂಡ. ಫಸ್ಟ್ ಆಫ್ ಆಲ್ ಒಂದು ರೌಂಡ್ ಆಗಿ ಬಂದ್ಬಿಟ್ಟಿದೆ. ಗೈಸ್ ನೀವು ನೋಡಿರಂದರೆ ಒಂದು 3 ರಿಂದ 4 ಕಿಲೋಮೀಟ್ರ್ ನಾವು ಇವತ್ತು ಇವರ ಬೈಕನ್ನು ರೈಡ್ ಮಾಡಿವಿ ಗೈಸ್. ಬಟ್ ಯಾವುದೇ ರೀತಿ ಅಂತೂ ನಮಗೆ ಅಂದರೆ ಈ ಮಾಜಾಕ್ ಓಡಿಸುವಲ್ಲ ಆ ಥರ ಡಿಫೆಕ್ಟ್ ಅಂತ ಏನೂ ಕಂಡಿಲ್ಲ. ಆ್ಯಸ್ ಇಟ್ ಈಸ್ ನಾವು ನಾರ್ಮಲ್ ಬೈಕ್ ಹೆಂಗೆ ಓಡಿಸ್ತೀವಿ ಹಂಗೆ ಐತೆ ಗೈಸ್. ಬಟ್ ಏನಂದರೆ ಇಂಜನ್ ಮಾತ್ರ ಲೈಟಾಗಿ ಈ 3 ಕಿಲೋಮೀಟ್ರಿಗೆ ಸ್ವಲ್ಪ ಹೀಟ್ ಆಗೈತಿ. ಅದು ಬಿಟ್ಟರೆ ಸೌಂಡು ಒಂಥರ ಅದೇನಂದರೆ ಈಗ ಸುಟ್ಟಿದ್ದು ಸೈಲೆನ್ಸರ್ ಮೇಲೆ ನೀರು ಹಾಕಿದಾಗ ತುಸ್ ಅಂತ ಬರ್ತಲ್ಲ ಗೈಸ್, ಆ ಥರ ಸೌಂಡ್ ಐತೆ. ತೋರಿಸ್ತು ನೋಡ್ರಿ ಈಗ. ನೋಡ್ರಿ ಆ ಸೌಂಡ್ ಫೀಲು ನಿಮಗೆ ಗೊತ್ತಾಗೋದಿದೆ. ನಮಗೆ ಮಾತ್ರ ಕ್ಲಿಯರಾಗಿ ಕೇಳ್ಸಕೊಂಡಿತ್ತು ಆ ಸೌಂಡು. ಏನೊಂಥರ ತುಸ್ 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 ಈ ಸೌಂಡ್ ಕೇಳ್ಸಕೊಂಡಿದ್ದು ಗೈಸ್ ನಮಗೆ. ಬಟ್ ಮಾಜಾದಿಂದ ಮಾತ್ರ ನೀವು ಟ್ರೈ ಮಾಡೋಕೆ ಹೋಗ್ಬಿಡಿ ಗೈಸ್. ನಾವು ನಿಮ್ಗೆ ತೋರಿಸ್ಬೇಕಂತಲೇ ಈ ಎಕ್ಸ್ಪೀರಿಯೆಂಟ್ ಮಾಡಿದ್ದು. ನೀವು ಟ್ರೈ ಮಾಡಿರಂದರೆ ಖಂಡಿತ ಬೋರಿಗೆ ಬಂದ್ಬಿಡ್ತು ಗೈಸ್ ಗಾಡಿ. ಗೈಸ್ ಇವಾಗ ಏನಂದರೆ ಈ ಮಾಜಾದಿಂದ ಓಡಿಸಿದ್ರೆ ನಮಗೆ ಬೆನಿಫಿಟ್ಸ್ ಅಂತೂ ಏನಿಲ್ಲ. ಈ ಆಯಿಲು ಯಾವ ಥರ ಕೆಲಸ ಮಾಡುತ್ತೆ ಅಂದರೆ ಜಸ್ಟ್ ಇಂಜನನ್ನು ಕೂಲ್ ಮಾಡೋಕ್ಕೆ ಕೆಲಸ ಮಾಡುತ್ತೆ.
ಆ ಪ್ಲೇಸಲ್ಲಿ ನಾವು ಮಾಜಾ ಹಾಕಿವಿ. ಬಟ್ ಆಯಿಲ್ ಏನಂದರೆ ರೆಸ್ಟ್ ಬರೋಕ್ಕೆ ಬಿಡಲ್ಲ, ಬಟ್ ಮಾಜಾ ರೆಸ್ಟ್ ಬಂದ್ಬಿಡುತ್ತೆ ಗೈಸ್. ಸ್ವಲ್ಪ ಇಂಜನ್ ಹೀಟ್ ಆಗಂಗೆಲ್ಲ ಆ ಮಾಜಾ ಸ್ವಲ್ಪ ಗಟ್ಟಿ ಆಗಿಬಿಡುತ್ತೆ. ಆ ಮೂಮೆಂಟಲ್ಲಿ ಏನೋ 3-4 ಕಿಲೋಮೀಟ್ರ್ ಅಂತೂ ಪ್ರಾಬ್ಲಮ್ ಆಗಲ್ಲ, ಬಟ್ ಇದಕ್ಕಿಂತ ನಾವು ಜಾಸ್ತಿ ಟ್ರೈ ಮಾಡಿದ್ರೆ ಖಂಡಿತ ಪ್ರಾಬ್ಲಮ್ ಆಗುತ್ತೆ ಗೈಸ್. ಈ ಮ್ಯಾಂಗೋ ಜ್ಯೂಸ್ ನಮ್ಗೆ ಯಾವ ಥರ ಆಯಿತೋ ನೋಡಂತಡ್ರಿ ಗೈಸ್. ಇಂಜನ್ ಒಳಗಡೆ ನೋಡ್ರಿ ಗೈಸ್ ಯಾವ ಕಲರ್ ಆಗೈತಿ. ನಾವು ಹಾಕಿರೋದು ಆಲ್ಮೋಸ್ಟ್ ಅಲ್ಲೂ ಎಲ್ಲೋ ಇಷ್ಟು ಕಲರ್ ಇತ್ತು, ಇದು ಆಲ್ಮೋಸ್ಟ್ ಅಲ್ಲಿ ನೋಡ್ರಿ ಯಾವ ಕಲರ್ ಆಗಿಬಿಡೈತೆ. ಆಯಿಲು ಸ್ವಲ್ಪ ಇದು ಮಿಕ್ಸ್ ಆಗಿಬಿಡುತ್ತಲ್ಲ ಗೈಸ್, ಅದಕ್ಕೆ ಈ ಥರ ಆಗಿಬಿಡೈತೆ ಎಲ್ಲ ನೋಡ್ರಿ ಗೈಸ್. ಈ ವಿಡಿಯೋ ನಿಮಗೆ ಲೈಕ್ ಆದರೆ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಅದೇ ಥರ ಈ ವಿಡಿಯೋ ನಿಮಗೆ ಮಜಾ ಅನಿಸಿದರೆ ನಮಗೆ ಒಂದು ಕಾಮೆಂಟ್ ಮಾಡಿ ವಿಡಿಯೋ ಯಾವ ಥರ ಆಯ್ತು ಅಂತ. ಹಂಗೆ ಲೈಕ್ ಮಾಡಿ ಗೈಸ್. ಬಾಯ್, ನೆಕ್ಸ್ಟ್ ವಿಡಿಯೋಲಿ ಮತ್ತೆ ಮೀಟ್ ಆಗೋಣ.